ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಸ್ವಾವಲಂಬಿಯಾಗುವ ನಿಟ್ಟಲ್ಲಿ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ತನ್ನ ಸಮುದ್ರ ವ್ಯಾಪಾರದ ವಿಷಯದಲ್ಲಿ ವಿದೇಶಿ ಶಿಪ್ಪಿಂಗ್ ಕಂಟೈನರ್ ಕಂಪನಿಗಳ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತನ್ನದೇ ಆದ ಕಂಟೈನರ್ ಕಂಪನಿಯೊಂದನ್ನು ಭಾರತ ಪ್ರಾರಂಭ ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಸುಮಾರು 6ರಿಂದ 10 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಭಾರತಕ್ಕೆ ಉಳಿತಾಯ ಮಾಡಿಕೊಡುತ್ತೆ. ಇಷ್ಟು ಹಣ ವಿದೇಶಿ ಕಂಪನಿಗಳ ಪಾಲಾಗೋದನ್ನು ತಪ್ಪಿಸುತ್ತೆ. ಜೊತೆಗೆ ಭಾರತದ ಸಮುದ್ರ ವ್ಯಾಪಾರವನ್ನು ಸ್ವಾವಲಂಬಿ ಮಾಡೋದರಲ್ಲಿ ಇದು ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಹಾಗಾದರೆ ಏನಿದು ಭಾರತದ ಹೊಸ ಶಿಪ್ಪಿಂಗ್ ಕಂಟೈನರ್ ಕಂಪನಿಯ ಪ್ಲಾನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ. ನಾವು ಸಾಕಷ್ಟು ವಸ್ತುಗಳನ್ನು ಆಮದು ಮಾಡ್ಕೊಳ್ತೀವಿ, ಹಾಗೆ ರಫ್ತು ಕೂಡ ಮಾಡ್ತೀವಿ. ಭಾರತದ ಒಟ್ಟು ವಾರ್ಷಿಕ ಅಂತಾರಾಷ್ಟ್ರೀಯ ವ್ಯಾಪಾರ 1.5ರಿಂದ 1.8 ಟ್ರಿಲಿಯನ್ ಡಾಲರ್. 2024-25 ಲೆಕ್ಕಾಚಾರಗಳನ್ನು ನಾವು ನೋಡೋದಾದರೆ ಭಾರತ ಸುಮಾರು $825 ಬಿಲಿಯನ್ ಮೌಲ್ಯದ ಸರಕು ಸರಂಜಾಮುಗಳನ್ನು ರಫ್ತು ಮಾಡಿತ್ತು. ಹಾಗೆ $915 ಬಿಲಿಯನ್ ಮೌಲ್ಯದ ಸರಕುಗಳನ್ನು ನಾನಾ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡಿತ್ತು. ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟುಗಳಿವೆಯಲ್ಲ, ಅವು ಬಹುತೇಕ ಕಂಟೈನರ್ ಮೂಲಕ ಅಂದರೆ ಸಮುದ್ರ ಮಾರ್ಗಗಳ ಮೂಲಕ ನಡೆಯುತ್ತವೆ. ಇಷ್ಟಾದರೂ ಭಾರತ ಇದುವರೆಗೆ ಕಂಟೈನರ್ ಶಿಪ್ಪಿಂಗ್ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನಾವು ಬಹುತೇಕ ನಮ್ಮ ಸರಕು ಸಾಗಾಣಿಕೆಗೆ ವಿದೇಶಿ ಕಂಪನಿಗಳ ಮೇಲೆ ಆಧಾರಪಟ್ಟಿದ್ವಿ. ಈಗ ಆ ಡಿಪೆಂಡೆನ್ಸಿಯಿಂದ ಹೊರಬರೋ ನಿಟ್ಟಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಭಾರತ ಇಡ್ತಾ ಇದೆ. ಭಾರತದ ಒಂದಷ್ಟು ಶಿಪ್ಪಿಂಗ್ ಕಾರ್ಪೊರೇಷನ್ಗಳು ಹಾಗೂ ಪೋರ್ಟ್ ಅಥಾರಿಟಿಗಳು ಕೂಡಿ ಜಾಯಿಂಟ್ ವೆಂಚರಲ್ಲಿ ಭಾರತ್ ಕಂಟೈನರ್ ಲೈನನ್ನು ಆರಂಭ ಮಾಡ್ತಾ ಇವೆ. ಇನ್ನು ಮುಂದೆ ಇದು ಭಾರತದ ಶಿಪ್ಪಿಂಗ್ ಕ್ಷೇತ್ರವನ್ನು ನಿಭಾಯಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಭಾರತ ತನ್ನದೇ ಆದ ಶಿಪ್ಪಿಂಗ್ ಕಂಪನಿ ಮಾಡ್ಕೊಳ್ಳೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನಗಳನ್ನು ಆರಂಭ ಮಾಡಿ 4-5 ವರ್ಷಗಳಾದವು. ಭಾರತ ಚೈನಾ ಸಂಘರ್ಷ ಶುರುವಾಯ್ತು ನೋಡಿ. ಆ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಚೈನಾದ ಡಿಪೆಂಡೆನ್ಸಿಯಿಂದ ಹೊರಬರಬೇಕು ಅಂತ ಭಾರತ ಬಯಸೋದಕ್ಕೆ ಶುರು ಮಾಡ್ತು. ಅದಾದ ನಂತರ ರಷ್ಯಾ ಯುಕ್ರೇನ್ ಸಂಘರ್ಷ ಶುರುವಾದ ಮೇಲೆ ರಷ್ಯಾದಿಂದ ಭಾರತ ತೈಲ ಆಮದನ್ನು ಹೆಚ್ಚು ಮಾಡ್ತಾ ಹೋಯಿತು ನೋಡಿ. ಆಗ ಕೂಡ ಪಶ್ಚಿಮದ ಶಿಪ್ಪಿಂಗ್ ಕಂಪನಿಗಳ ಮೇಲಿನ ಡಿಪೆಂಡೆನ್ಸಿಯ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನು ಭಾರತ ತುಂಬ ಗಾಢವಾಗಿ ಅನುಭವಿಸಬೇಕಾಗಿ ಬಂತು. ಇಲ್ಲಿ ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ ಭಾರತ. ಹಾಗೆ ವಿದೇಶಿ ವ್ಯಾಪಾರ ಅಂದರೆ ಆಮದು ರಫ್ತುಗಳ ವ್ಯಾಪಾರವನ್ನು ಗಮನದಲ್ಲಿಟ್ಟುಕೊಂಡು ನೋಡಿದರೂ ಕೂಡ ಅತಿ ಹೆಚ್ಚು ವಿದೇಶಿ ವ್ಯಾಪಾರ ಮಾಡೋ ದೇಶಗಳ ಪಟ್ಟಿಯಲ್ಲಿ ಭಾರತ 19 ಅಥವಾ 20ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಅತಿ ವೇಗವಾಗಿ ತನ್ನ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ತಿರೋ ದೇಶಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿ, ಅಂದರೆ ಚೈನಾ ಅಮೆರಿಕಾದ ನಂತರದ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹೀಗಿದ್ದು ಕೂಡ ಭಾರತ ವಿದೇಶಿ ಶಿಪ್ಪಿಂಗ್ ಕಂಪನಿಗಳ ಮೇಲೆ 95% ಆಧಾರಪಟ್ಟಿದೆ. ಅದರಲ್ಲಿ ಚೈನಾದ ಕಾಸ್ಕೋ, ಡೆನ್ಮಾರ್ಕ್ನ ಮೆರ್ಸ್ಕ್, ಸ್ವಿಟ್ಜರ್ಲ್ಯಾಂಡ್ನ MSC, ಫ್ರಾನ್ಸ್ನ CMA CGM, ಜರ್ಮನಿಯ ಹ್ಯಾಪಾಂಗ್ ಲಾಯ್ಡ್, ತೈವಾನ್ನ ಎವರ್ಗ್ರೀನ್, ವಾನ್ಹೈ, ಯಂಗ್ಮಿಂಗ್ ಮತ್ತು ಇನ್ನಿತರ ಶಿಪ್ಪಿಂಗ್ ಕಂಪನಿಗಳ ಮೇಲೆ ಭಾರತ ದೊಡ್ಡ ಪ್ರಮಾಣದಲ್ಲಿ ಅವಲಂಬಿಸಬೇಕಾಗಿ ಬರ್ತಾ ಇದೆ. ಅದರಲ್ಲೂ ಸ್ವಿಟ್ಜರ್ಲ್ಯಾಂಡ್ನ MSC ಅಂದರೆ ಮೆಡಿಟರೇನಿಯನ್ ಶಿಪ್ಪಿಂಗ್ ಕಂಪನಿ, ಡೆನ್ಮಾರ್ಕ್ನ ಮರ್ಸ್ಕ್, ಚೈನಾದ ಕೋಸ್ಕೋಗಳು ದೊಡ್ಡ ಮಟ್ಟದ ಪಾಲನ್ನು ಹೊಂದಿವೆ. ಇಲ್ಲಿ ಸರಕು ನಮ್ಮದು, ಖರೀದಿ ಮಾಡ್ತಾ ಇರೋದು ನಾವು, ಮಾರಾಟ ಮಾಡ್ತಾ ಇರೋದು ನಾವೇ. ಡೆಸ್ಟಿನೇಷನ್ ಅಂದರೆ ಆ ಸರಕನ್ನು ಎಲ್ಲಿಗೆ ತಲುಪಿಸಬೇಕು ಅನ್ನೋದನ್ನ ನಿರ್ಧರಿಸೋದು ನಾವು. ಪೋರ್ಟುಗಳು ನಮ್ಮವು. ಆದರೆ ನಮ್ಮ ಸರಕನ್ನು ಸಾಗಾಟ ಮಾಡೋದಕ್ಕೆ, ನಮಗೆ ಬೇಕಾದ ಸರಕನ್ನು ತರಿಸ್ಕೊಳ್ಳೋದಕ್ಕೆ ನಾವು ಆಧಾರಪಟ್ಟಿರೋದು ವಿದೇಶಿ ಕಂಪನಿಗಳ ಮೇಲೆ. ಹಿಂಗೆ ಯಾಕಾಗಬೇಕು? ನಮ್ಮದೇ ಶಿಪ್ಪಿಂಗ್ ವ್ಯವಸ್ಥೆ, ನಮ್ಮದೇ ಶಿಪ್ಪಿಂಗ್ ಲೈನ್ ಇದ್ದುಬಿಟ್ರೆ ಡಿಪೆಂಡೆನ್ಸಿ ಕಡಿಮೆ ಆಗೋದು ಮಾತ್ರ ಅಲ್ಲ, ನಮಗೆ ಆರ್ಥಿಕವಾಗಿ ಕೂಡ ಸಾಕಷ್ಟು ಲಾಭ ಆಗುತ್ತೆ. ಈ ಬಗ್ಗೆ ಭಾರತದ ಸರ್ಕಾರ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತು. ಇಲ್ಲಿ ಚೈನಾದ ಮೊನೋಪೊಲಿಯನ್ನು ಮುರಿಬೇಕಿತ್ತು, ಹಾಗೆ ಪಶ್ಚಿಮದ ಮೇಲಿನ ನಿರ್ಭರತೆಯನ್ನು ಕೂಡ ಕಡಿಮೆ ಮಾಡ್ಕೋಬೇಕಿತ್ತು. ಹೀಗಾಗಿ ಶುರು ಆಗ್ತಾ ಇರೋದು ಭಾರತ್ ಕಂಟೈನರ್ ಲೈನ್. ಗೆಳೆಯರೆ, ಇದು ಭಾರತ ಸರ್ಕಾರದ ಒಂದು ಜಾಯಿಂಟ್ ವೆಂಚರ್ ಸಂಸ್ಥೆ. ಇದರಲ್ಲಿ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಸಾಗರಮಾಲಾ ಫೈನಾನ್ಸ್ ಕಾರ್ಪೊರೇಷನ್ ಮುಂತಾದ ಸಂಸ್ಥೆಗಳು ಪಾಲುದಾರಿಕೆಯನ್ನು ಹೊಂದಿವೆ. ಅದರಲ್ಲಿ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ 30%, ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ 30%, ಸಾಗರಮಾಲಾ ಫೈನಾನ್ಸ್ ಕಾರ್ಪೊರೇಷನ್ 20%, ಜವಾಹರ್ಲಾಲ್ ನೆಹರು ಪೋರ್ಟ್ ಅಥಾರಿಟಿ 10%, ಚೆನ್ನೈ ಪೋರ್ಟ್ ಅಥಾರಿಟಿ 5% ಮತ್ತು ಚಿದಂಬರನಾರ್ ಪೋರ್ಟ್ ಅಥಾರಿಟಿ 5% ಪಾಲುದಾರಿಕೆಯನ್ನು ಹೊಂದಿರುತ್ತವೆ.
ಈ ಭಾರತ್ ಕಂಟೈನರ್ ಲೇನ್ ಆರಂಭದಲ್ಲಿ 51 ಕಂಟೈನರ್ ಹಡಗುಗಳೊಂದಿಗೆ ಕಾರ್ಯಾಚರಣೆಯನ್ನು ಆರಂಭ ಮಾಡುತ್ತೆ ಮತ್ತು $6.9 ಬಿಲಿಯನ್ ಹೂಡಿಕೆಯೊಂದಿಗೆ ಇದು ಕಾರ್ಯನಿರ್ವಹಿಸಲಿದೆ. ಇದರ ಮುಖ್ಯ ಉದ್ದೇಶ ವಿದೇಶಿ ಶಿಪ್ಪಿಂಗ್ ಲೇನ್ಗಳ ಮೇಲಿನ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡೋದು ಮತ್ತು ಭಾರತದ ವ್ಯಾಪಾರಕ್ಕೆ ಸ್ವಾವಲಂಬನೆಯನ್ನು ತಂದುಕೊಡೋದು. ಇನ್ನು ಸದ್ಯಕ್ಕೆ ಭಾರತ ವಿದೇಶಿ ಶಿಪ್ಪಿಂಗ್ ಕಂಪನಿಗಳಿಗೆ ವಾರ್ಷಿಕ $75 ಬಿಲಿಯನ್ನಿಂದ $110 ಬಿಲಿಯನ್ ವರೆಗೆ ಖರ್ಚು ಮಾಡ್ತಾ ಇದೆ. ಇದು ಮುಖ್ಯವಾಗಿ ವಿದೇಶಿ ಹಡಗುಗಳ ಚಾರ್ಟರಿಂಗ್ ಮತ್ತು ಫ್ರೈಟ್ ಶುಲ್ಕಗಳಿಗೆ ಸಂಬಂಧಿಸಿದ ಹಾಗೆ ಭಾರತ ಪಾವತಿ ಮಾಡ್ತಾ ಇರೋ ಹಣ. ಗೆಳೆಯರೆ, ಭಾರತದ ಡಿಫೆನ್ಸ್ ಬಜೆಟ್ ಎಷ್ಟು ಗೊತ್ತಾ ನಿಮಗೆ? $77.4 ಬಿಲಿಯನ್. ಇಲ್ಲಿ ನಾವು ವಿದೇಶಿ ಹಡಗುಗಳಿಗೆ ನಮ್ಮ ಡಿಫೆನ್ಸ್ ಬಜೆಟ್ಗಿಂತಲೂ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ. ಈ ಹಿಂದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿರೋ ಹಾಗೆ ವಿದೇಶಿ ಶಿಪ್ಪಿಂಗ್ ಕಂಪನಿಗಳಿಗೆ ಭಾರತ ಪ್ರತಿ ವರ್ಷ ಸುಮಾರು $6 ಲಕ್ಷ ಕೋಟಿ ರೂಪಾಯಿಗಳವರೆಗೆ ಪಾವತಿ ಮಾಡ್ತಾ ಇದೆ. ಇಲ್ಲಿ 2023-24ರಲ್ಲಿ ಭಾರತದ ಒಟ್ಟು ಲಾಜಿಸ್ಟಿಕ್ಸ್ ಖರ್ಚು $24 ಲಕ್ಷ ಕೋಟಿ ರೂಪಾಯಿಗಳು. ಇದು ನಮ್ಮ ಒಟ್ಟು GDPಯ 8% ಆಗುತ್ತೆ. ಇದರಲ್ಲಿ ಸುಮಾರು 6ರಿಂದ 6.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನು ವಿದೇಶಿ ಶಿಪ್ಪಿಂಗ್ ಕಂಪನಿಗಳು ತಿಂತಾ ಇವೆ. ಅದನ್ನು ತಪ್ಪಿಸೋದಕ್ಕೆ ಈ ಭಾರತ್ ಕಂಟೈನರ್ ಸಹಾಯ ಮಾಡುತ್ತೆ. ಗೆಳೆಯರೆ, ಈ ಯೋಜನೆಯನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಿದ್ರೆ ವಿದೇಶಿ ಲೈನ್ಗಳ ಮೇಲಿನ ಭಾರತದ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮದೇ ಶಿಪ್ಪಿಂಗ್ ಲೈನ್ ಇರುತ್ತೆ. ಹೀಗಾಗಿ ಆಮದು ರಫ್ತು ದರಗಳು ಕಡಿಮೆ ಆಗುತ್ತವೆ. ಟ್ರಾನ್ಸ್ಪೋರ್ಟೇಷನ್ ದರ ಕಡಿಮೆ ಆಗೋದ್ರಿಂದ ಸಹಜವಾಗಿ ಸರಕುಗಳ ದರ ಕೂಡ ಕಡಿಮೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಡಗುಗಳ ನಿರ್ವಹಣೆ, ಲಾಜಿಸ್ಟಿಕ್ಸ್ಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಭಾರತ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನು ಕೊಡುತ್ತೆ. ಇನ್ನು ನಾವು ವಿದೇಶಿ ಕಂಪನಿಗಳ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬಂದಿರ್ತೀವಿ. ಹೀಗಾಗಿ ಅವರಿಗೆ ಫಾರಿನ್ ಕರೆನ್ಸಿಯಲ್ಲಿ ಪಾವತಿ ಮಾಡಬೇಕಾಗಿರೋದಿಲ್ಲ. ಸೊ ನಮ್ಮ ವಿದೇಶಿ ವಿನಿಮಯದ ಮೇಲಿನ ಒತ್ತಡವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ನಮ್ಮದೇ ಶಿಪ್ಪಿಂಗ್ ಕಂಪನಿ ಇರೋದ್ರಿಂದ, ಅದು ಸರ್ಕಾರಿ ಸಂಸ್ಥೆಗಳ ಹಿಡಿತದಲ್ಲೇ ಇರೋದ್ರಿಂದ ಸಪ್ಲೈ ಚೈನ್ ಹಾಗೂ ವ್ಯಾಪಾರಿ ಮಾರ್ಗಗಳ ಮೇಲೆ ಭಾರತ ಹೆಚ್ಚು ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ವ್ಯಾಪಾರ ಒಪ್ಪಂದಗಳು, ಮ್ಯಾರಿಟೈಮ್ ಸುರಕ್ಷೆ ಮುಂತಾದ ಕ್ಷೇತ್ರಗಳಲ್ಲಿ ಭಾರತದ ಪ್ರಭಾವ ಕೂಡ ಹೆಚ್ಚಾಗುತ್ತೆ. ಭಾರತವನ್ನು ಜಾಗತಿಕ ಶಿಪ್ಪಿಂಗ್ ಹಬ್ ಆಗಿ ಬೆಳೆಸೋದಕ್ಕೆ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ. ಗೆಳೆಯರೆ, ಯಾವ ದೇಶಗಳು ಸಾಗರಗಳ ಮೇಲೆ ಹಿಡಿತವನ್ನು ಹೊಂದಿವೆಯೋ, ಯಾವ ದೇಶಗಳು ಸಮುದ್ರ ವ್ಯಾಪಾರಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ತಮ್ಮದಾಗಿಸಿಕೊಂಡಿವೆಯೋ ಆ ದೇಶಗಳು ಸಹಜವಾಗಿ ಪ್ರಭಾವಿ ಮತ್ತು ಶ್ರೀಮಂತ ದೇಶಗಳಾಗತ್ವೆ. ಇದು ಇವತ್ತಲ್ಲ, ಸಾವಿರಾರು ವರ್ಷಗಳಿಂದ ಕೂಡ ನಾವು ಇತಿಹಾಸದ ಪುಟಗಳಲ್ಲಿ ಇದನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಚೋಳ ಸಾಮ್ರಾಜ್ಯ ಇರಬಹುದು ಅಥವಾ ವಿಜಯನಗರ ಸಾಮ್ರಾಜ್ಯನೇ ಇರಬಹುದು, ಅವರ ಶ್ರೀಮಂತಿಕೆಯ ರಹಸ್ಯ ಇದ್ದದ್ದು ಸಮುದ್ರ ವ್ಯಾಪಾರಗಳಲ್ಲಿ ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಆದರೆ ಭಾರತ ಸ್ವತಂತ್ರಗೊಂಡ ನಂತರ ಆ ಕ್ಷೇತ್ರದ ಬಗ್ಗೆ ಹೆಚ್ಚು ಗಮನ ಹರಿಸೋದಕ್ಕೆ ಹೋಗಿರಲಿಲ್ಲ. ಅವತ್ತಿಗೆ ನಮಗೆ ಮಾಡಬೇಕಾದ ಕೆಲಸಗಳು ಸಾಕಷ್ಟಿದ್ವು. ಜನರ ಹೊಟ್ಟೆ ತುಂಬಿಸೋದು ಮೊದಲ ಆದ್ಯತೆಯಾಗಿತ್ತು. ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸೋದು ಅವತ್ತಿನ ಆದ್ಯತೆಯಾಗಿತ್ತು. ಹೀಗಾಗಿ ಡ್ಯಾಮುಗಳು, ಕಾರ್ಖಾನೆಗಳ ನಿರ್ಮಾಣದ ಕಡೆಗೆ ಅವತ್ತಿನ ಸರ್ಕಾರ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಯಿತು. ಆ ನಂತರ ದೇಶದ ಒಳಗಿನ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸೋ ಕಡೆಗೆ ಒಂದಷ್ಟು ಸರ್ಕಾರಗಳು ಗಮನ ಕೊಟ್ಟವು. ಮಧ್ಯೆ ಒಂದಷ್ಟು ವರ್ಷ ಸುಭದ್ರ ಸರ್ಕಾರಗಳು, ಮುಂದಾಲೋಚನೆ ಇರುವ ನಾಯಕರ ಕೊರತೆಯನ್ನು ಕೂಡ ಈ ದೇಶ ಅನುಭವಿಸಬೇಕಾಯಿತು. ಈಗ ವಿದೇಶಿ ವ್ಯಾಪಾರಗಳು, ಅದಕ್ಕೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿಗೊಳಿಸುವ ಕೆಲಸ ನಡೀಬೇಕಿದೆ. ಯಾಕೆಂದರೆ ಭಾರತ ಈಗ ಜಗತ್ತಿನ ಅತಿದೊಡ್ಡ ಜನಸಂಖ್ಯೆಯನ್ನು ಹೊಂದಿರೋ ದೇಶ. ಇನ್ನು ಮುಂದೆ ಭಾರತ ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆಯಾಗಿ ಮಾತ್ರ ಅಲ್ಲ, ಅತಿದೊಡ್ಡ ಉತ್ಪಾದನಾ ಕೇಂದ್ರಗಳ ಪೈಕಿ ಒಂದಾಗಿ ಕೂಡ ಎಮರ್ಜ್ ಆಗಬೇಕಿದೆ. ನಮ್ಮಲ್ಲಿ ಕಾರ್ಖಾನೆಗಳು ಹೆಚ್ಚಾಗಬೇಕು, ಹೂಡಿಕೆಗಳು ಹೆಚ್ಚಾಗಿ ಉದ್ಯೋಗ ಸೃಷ್ಟಿ ಹೆಚ್ಚಾಗಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು. ಲಾಜಿಸ್ಟಿಕ್ಕಲ್ಲಿ, ಸಪ್ಲೈ ಚೈನ್ನಲ್ಲಿ ಭಾರತ ತನ್ನ ಶಕ್ತಿಯನ್ನು ತೋರಿಸ್ಕೋಬೇಕು. ಆ ನಿಟ್ಟಲ್ಲಿ ನಡೀತಿರೋ ಪ್ರಯತ್ನಗಳ ಭಾಗವಾಗಿ ಈ ಭಾರತ್ ಕಂಟೈನರ್ ಲೈನ್ BCL ಅನ್ನು ನಾವು ನೋಡಬೇಕಾಗತ್ತೆ. ಇದು ಸದ್ಯಕ್ಕೆ ಭಾರತದ ಅಗತ್ಯಗಳನ್ನು ಪೂರೈಸಿದ್ರು ಮುಂದಿನ ದಿನಗಳಲ್ಲಿ ನಾವಿವತ್ತು ನೋಡ್ತಾ ಇರೋ ವಿದೇಶಿ ಶಿಪ್ಪಿಂಗ್ ಕಂಪನಿಗಳ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ BCL ಬೆಳೀಲಿ ಅಂತ ಹಾರೈಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.